ನನ್ನ ಗಂಡನ ವರ್ತನೆ ನನಗಂತೂ ಸರಿ ಕಾಣ್ತಾ ಇಲ್ಲ. ಅವರೊಂದಿಗೆ ಬಾಳು ಸಾಗಿಸುವ ಆಶೆಯೂ ನನಗಿಲ್ಲ. ಸಾಕಷ್ಟು ಆಸೆ ಇಟ್ಕೊಂಡು ಪತಿ ಮನೆಗೆ ಕಾಲಿರಿಸಿದಾಗ, ಪತಿಯಿಂದ ಅವಳ ಆಸೆ ನಿರಾಸೆ ಆದಾಗ ಆ ಹೆಣ್ಣು ಬೇರೊಂದು ಮಾರ್ಗ ತುಳಿಯೋದು ಸಹಜ ತಾನೆ. ಹಾಗಿದ್ರೆ ನಾ ಕಣ್ಣಿಟ್ಟ ಬೇಟೆ ನನ್ನ ಕಣ್ಮುಂದೆನೇ ಓಡಾಡ್ತಾ ಇದೆ. ಸಮಯ ಸಾಧಿಸಿ ನನ್ನ ಭಾವದಿಂದ ನಾ ತೃಪ್ತಿ ಹೊಂದಲೇಬೇಕು. ಇದಕ್ಕೆ ಶಾಂತಕ್ಕ ಏನಾದರೂ ಅಡ್ಡಿ ಆದ್ರೆ ಅವಳ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಆಚೆ ಹಾಕ್ಲೇಬೇಕು. ಶಾಂತಕ್ಕ, ಶಾಂತಕ್ಕ! ಏನಮ್ಮ? ಏನ್ ಮಾಡ್ತಾ ಇದ್ದೆ ಒಳಗಡೆ? ಅಡಿಗೆ ಕೆಲಸ ಮಾಡ್ತಾ ಇದ್ದೆ. ಇವತ್ತಿನಿಂದ ಬೇಗ ಬೇಗ ಅಡಿಗೆ ಕೆಲಸ ಮುಗಿಸಿ ತೋಟಕ್ಕೆ ಹೋಗ್ಬೇಕು. ತಿಳಿತೆ? ನನಗೆ ಯಾಕಮ್ಮ ಈ ಕಟ್ಟಾಜ್ಞೆ? ಈ ಮನೆ ಒಡತಿಯಾದ ನನ್ನ ಆಜ್ಞೆ ಪಾಲಿಸುವುದು ನಿನ್ನ ಕರ್ತವ್ಯ. ಅಲ್ಲದೆ ಇನ್ನು ಮುಂದೆ ನನ್ನ ಚಲನವಲನದಲ್ಲಿ ನೀನು ಭಾಗವಹಿಸಕೂಡ್ದು. ಈ ನಿನ್ನ ಚಲನವಲನ ನೀತಿ ಮಾರ್ಗ ಬಿಟ್ಟು ಅನೀತಿ ಮಾರ್ಗ ತುಳಿದ್ರೆ ಸಂಸಾರ ಅನಾಹುತಿಗೀಡಾಗಬೇಕಾಗುತ್ತೆ ತಂಗಿ. ನಿನ್ನಿಂದ ಬುದ್ಧಿ ಹೇಳಿಸ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ನನ್ನ ಚಲನವಲನ ಹೇಗೆ ಇರಲಿ, ನಾನು ಅರೆಬೆತ್ತಲೆಯಾಗಿ ತಿರುಗಾಡಿ ನನ್ನ ಮಾನ ನನಗಿರುತ್ತೆ, ನಿನ್ನ ಮಾನ ನಿನಗಿರುತ್ತೆ. ಶಾಂತಕ್ಕ, ನೀ ನನಗೆ ಸಹಕಾರಿಯಾಗಿ ನಡೆದ್ರೆ ನಿನ್ನ ತೂಗು ಮಂಚದ ಮೇಲೆ ಕೂಡಿಸ್ತು. ಏನಾದ್ರೂ ಎದುರಾದ್ರೆ ಆಳಿಗಿಂತ ಕೀಳಾಗಿ ಕಾಣ್ತೀನಿ. ನೀ ನನ್ನನ್ನು ಆಳಿಗಿಂತ ಕೀಳಾಗಿ ಕಂಡ್ರು ಚಿಂತೆ ಇಲ್ಲ. ಆದ್ರೆ ಗರತಿಯರು ಬಾಳಿ ಬೆಳಗಿದೆ ಈ ಮನೆ ಹೊನ್ನಿನ ತೀರ್ನಂತೆ ಕಂಗೊಳಿಸಬೇಕೇ ವಿನಃ ಭಗ್ನ ಕನ್ನಡಿ ಆಗ್ಬಾರ್ದಮ್ಮ. ನನ್ನಿಂದ ಈ ಮನೆ ಮರ್ಯಾದೆ ಹಾಳಾಗುವುದೇ? ಸರಿ ಬಿಡು. ಹಾಗಾದ್ರೆ ಅಗೌರವದಿಂದ ಬಾಳುವ ನನ್ನ ಜೊತೆಗೆ ಮರ್ಯಾದಸ್ಥಳಾದ ನೀನಿದ್ರೆ ನಿನ್ನ ಮಾನಕ್ಕೆ ಚ್ಯುತಿ ಬರುತ್ತಲ್ಲ. ಕಾರಣ ನೀನು ಬೇರೆ ಮನೆ ಮಾಡ್ಕೊಂಡಿರು, ನಿನ್ನ ಗಂಡ ಮಾತ್ರ ಇದೇ ಮನೆಯಲ್ಲಿ. ಗಂಡನನ್ನು ಬಿಟ್ಟು ಭಂಡ ಬಾಳು ಸಾಗಿಸುವ ಕುಟಿಲೆ ಹೆಣ್ಣು ನಾನಲ್ಲ. ಕಷ್ಟ ಬರ್ಲಿ ಸುಖ ಬರ್ಲಿ ಸತಿಪತಿಗಳು ಒಂದಾಗಿದ್ರಿ ಆ ಬಾಳು ಬಂಗಾರ. ಹೋಗಿ ಹೋಗಿ ನಿನ್ನ ಮುಂದೆ ಹೇಳ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬಾಬು, ಇಷ್ಟೊಂದು ಸೊಕ್ಕ ನನ್ನನ್ನು ಎದುರು ಹಾಕೊಂಡು ಇವಳು ಈ ಮನೆಯಲ್ಲಿ ಇರ್ತಾಳೆ. ನಾನು ನೋಡ್ತೀನಿ. ಬರ್ಲಿ ಇವತ್ತು ನನ್ನ ಗಂಡ. ಇವಳು ಸರಿಯಾಗಿ ರಾಜ ಬಸವರಾಜ. ಬಸವರಾಜ ಮನೆಯಲ್ಲಿಲ್ವೇ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅಂದಾಗೆ ತಾವ್ಯಾರಂತ ಗೊತ್ತಾಗ್ಲಿಲ್ಲ. ನಾನು ಇದೇ ಊರಿನ ಭೂಭರ್ತಿ ಬ್ಯಾಂಕ್ ಮ್ಯಾನೇಜರ್ ಗಂಗಾಧರ ಅಂತ. ನಮಸ್ಕಾರ. ಒಂದ್ ನಿಮಿಷ ಕೂತ್ಕೊಂಡಿರಿ, ಕಾಫಿ ತಗೊಂಡ್ಬರ್ತೀನಿ. ಕಾಫಿ ಏನ್ ಬೇಡ, ಸದ್ಯಕ್ಕೆ ಒಂದ್ ಗ್ಲಾಸ್ ನೀರಾದ್ರೆ ಸಾಕು. ಈಗ್ಲೇ ತಂದೆ. ಹೇಗೆ ಒಳ ಬೆಳಗು, ತಾವರಿಯಂತಹ ಕಣ್ಣುಗಳು, ಹಂಸದಂತ ನಡಿಗೆ. ವಾಹ್! ಮೃದುವಾದ ತುಟಿಗೆ ಬಣ್ಣ ಬರೆದುಕೊಂಡು ಕನ್ನಡಿ ಸಹ ನಾಚಿಸುತ್ತಿದೆ ಇವಳ ಮೈಬಣ್ಣ. ನಾನಂದುಕೊಂಡಂತೆ ನನ್ನ ಪಾಲಿಗೆ ದಕ್ಕಿದರೆ ನನ್ನ ಭಾಗ್ಯಕ್ಕೆ ಸೀಮಿನೇ ಇಲ್ಲ ಅಲ್ಲ. ಅಲ್ಲ, ಈ ಹೆಣ್ಣನ್ನ ಮುಂದಿನಿಂದ ನೋಡಿದರೆ ಮೇನಕೆ, ಹಿಂದಿನಿಂದ ನೋಡಿದರೆ ಊರ್ವಶಿ, ಎಡದಿಂದ ನೋಡಿದರೆ ರಂಬೆ, ಬಲದಿಂದ ನೋಡಿದರೆ ತಿಲೋತ್ತಮೆ. ವಾಹ್! ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲ ಹೆಣ್ಣಿಗಿಡಬೇಕಾಗಿದ್ದ ಸೌಂದರ್ಯನ ಬಟ್ ಆ ಸೃಷ್ಟಿಕರ್ತ ಹೆಣ್ಣಿನೊಬ್ಬಳಲ್ಲೇ ಇಟ್ಟಿದ್ದಾನೆ. ಇರಲಿ, ಇಂದಿನ ನೋಳಿ ಕಚ್ಚು ರುಚಿ ನೋಡಿದಾಗಲೇ ಈ ಗಂಗಾಧರನ ಮನಸ್ಸಿಗೆ ನೆಮ್ಮದಿ. ನೀರಿನ ದಾಹ ಹೆಚ್ಚಾಗಿದೆಯೋ ಅಥವಾ ಭಾವನಾ ಪರವಶರಾಗಿದ್ದೀರೋ? ಗ್ಲಾಸ್ ಇಲ್ಲಿದೆ. ನಾನೇನ್ ಬರ್ತೀನಿ. ನಿನ್ನೆ ಸಾಯಂಕಾಲ ನೀವು ನಮ್ಮ ತೋಟದ ಕಡೆಗೆ ಬಂದಿದ್ದೆ. ಹೌದು, ದಿನ ನಾನು ಸಾಯಂಕಾಲ ವಾಕಿಂಗ್ ಅಂತ ಹೋಗ್ತೀನಿ. ಯಾಕೆ, ನೀವು ನನ್ನ ನೋಡಿದ್ರ? ನಾನು ನಿಮ್ಮನ್ನು ನೋಡಿದೆ. ಬಟ್ ನಾವಿಬ್ರು ಮಾತನಾಡಿದ್ರು ಬೇರೆ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ನಿಮ್ಮ ಮನೆಯವ್ರ ಮುಂದೆ ಹೇಳಿ ನಿಮ್ಗೆ ತೊಂದರೆ ಅಂತ ಹಾಗೆ. ಈ ಮನೆಯಲ್ಲಿ ನನಗೆ ಯಾರ ಭಯನೂ ಇಲ್ಲ. ಈ ಮನೆಗೆ ನಾನೇ ಸರ್ವಾಧಿಕಾರಿ.
ಹಾಗಾದ್ರೆ ನಾಳೆ ಸಾಯಂಕಾಲ 6 ಗಂಟೆಗೆ ತೋಟಕ್ಕೆ ಬರ್ತಾರ? ತಪ್ಪಿಸಬಾರ್ದು. ತಪ್ಪಿಸೋದಿಲ್ಲ. ಪ್ರಾಮಿಸ್. ನಿನ್ನಡೆ ಬರಹ ಬರ ಗ್ಲಾಸ್ ಮುಟ್ಟೋದನ್ನ ಬಿಟ್ಟು ನನ್ನ ಕೈ ಮುಟ್ಬೇಕಾದ್ರೆ ಇವರೇನಾದ್ರೂ ನನ್ನ ರೂಪಕ್ಕೆ ಮನ್ಸುತ್ತಿರ್ಬೋದಾ? ನಾಳೆ ಸಾಯಂಕಾಲ ತೋಟದ ಕಡೆಗೆ ಹೋದ್ರೆ ಗೊತ್ತಾಗುತ್ತೆ ಇವರ ಪ್ರೇಮ ಸ್ನೇಹದ ಗುಟ್ಟು. ಈ ಟಚ್ಚಲ್ಲಿ ಏನೋ ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ, ಮನದ ಬನದ ಕೋಗಿಲೆ ಕೂ ಎಂದಿದೆ, ಮೊದಲ ಮೊದಲ ಹಾಡಾಗಿದೆ. ಯಾಕೆ ಜಯ, ನಾ ಬಂದ ತಕ್ಷಣ ಹಾಡೋದನ್ನೇ ನಿಲ್ಲಿಸ್ಬಿಟ್ಟೆ? ಯಾಕೆ ನಿನ್ನ ಹಾಡು ನಾ ಕೇಳಬಾರ್ದ? ಏನೋ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು, ಅದಕ್ಕೆ ಹಾಡ್ತಾ ಇದ್ದೆ. ಈ ಮನೆಯಲ್ಲಿ ನಿನಗೆ ಬೇಸರ ಆಯ್ತಾ? ಅದು ಎಂತ ಬೇಸರ ಬಂತು ಈ ಮನೆಯಲ್ಲಿ ನಿನಗೆ? ಊಟಡಲು ತೊಂದರೆ ಆಗದೆ ಇದ್ರು ಉಪದ್ರ ಹೆಚ್ಚಾಗಿದೆ ಈ ಮನೆಯಲ್ಲಿ. ಉಪದ್ರ? ಅದು ಈ ಮನೆಯಲ್ಲಿ ಯಾರಿಂದ ಯಾವಾಗ? ನಿಮ್ಮ ಅತ್ತಿಗೆಯಿಂದ. ಮುಚ್ಚೆ ಬಾಯ್ನ. ನಮ್ಮ ಅತ್ತಿಗೆ ಬಗ್ಗೆ ಇನ್ನೊಂದು ಚಕಾರ ಶಬ್ದ ಎತ್ತದ್ದಾದ್ರೆ ನಿನ್ನ ನಾಲ್ಗೆನ ಸೀಳಿ ಬಿಟ್ಟೇನು. ಏನಂತ ತಿಳ್ಕೊಂಡಿದೀಯ ನಮ್ಮ ಅತ್ತಿಗೆ ಅಂದ್ರೆ? ಎಲ್ಲಿಯೋ ಅನಾಥನಾಗಿ ಬಿದ್ದ ನನ್ನನ್ನ ಕರೆದುಕೊಂಡು ಬಂದು ತನ್ನ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಹಚ್ಚಿ ನನ್ನನ್ನು ಒಂದು ಗಣ್ಯ ವ್ಯವಸ್ಥೆಯಾಗಿ ನಿಲ್ಲಿಸಿದ್ದಾಳೆ. ಅಂಥವಳ ಬಗ್ಗೆ ಇನ್ನೊಂದು ಚಕಾರ ಶಬ್ದ ಮಾತಾಡೋದಾದ್ರೆ ನೀನು ಇಲ್ಲೇ ಹುಗಿದು ಬಿಟ್ಟೇನು. ನಿಮ್ಗೆ ಆಸ್ತಿ ದೊರಕಿಸ್ಕೊಟ್ಟವಳಂತ ನಾನು ಅವಳ ತೊತ್ತಾಗಿ ಬಾಳ್ಬೇಕೇನು? ಈ ಮನೆಯಲ್ಲಿ ಸಾಕಷ್ಟು ಅವಮಾನ ಅಂದ್ರೆ ಕೂಡ ಸಹಿಸ್ಕೊಂಡು ಬಾಳ್ಬೇಕೇನು? ನಿಮ್ಮನ್ನು ಕೇಳ್ಕೊಂಡು ಯಾರಾದ್ರೂ ಈ ಮನೆಗೆ ಬಂದ್ರೆ ನಾನು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿದ್ರೆ ಸಾಕು, ನಾನು ನಡತೆಗೆಟ್ಟಳು ಜಾರಣಿ ಹಾಗೆ ಹೀಗೆ ಅಂತ ಬಾಯಿಗೆ ಬಂದದ್ದೆಲ್ಲ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನನಗೆ ಬೈಲಿ, ಒಂದೇಟು ಹೊಡಿಲಿ, ನಾನೇನ್ ಪ್ರತಿ ಆಡೋದಿಲ್ಲ. ಆದ್ರೆ ಬಂದವ್ರ ಮುಂದೆ ಹೀಗೆಲ್ಲ ಮಾತಾಡಿದ್ರೆ ನನ್ಗೆ ಅವಮಾನ ಆಗೋದಿಲ್ವೇನ್ರಿ? ನಾನಿಲ್ಲಾರ್ದಾಗ ಈ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ. ನಾವಿಬ್ರು ಆನಂದವಾಗಿ ಇರ್ಬೇಕು ಅನ್ನೋದಾದ್ರೆ ಅವರನ್ನ ಇವತ್ತೇ ಈ ಮನೆಯಿಂದ ಹೊರ ಹಾಕ್ಬೇಕು. ಈ ಆಸ್ತಿ ಮೇಲಿನ ಅಪಾರವಾದ ಆಸಕ್ತಿಯಿಂದ ಸಾಕಷ್ಟು ಹಣನ ಗಳಿಸ್ಕೊಂಡು ನಾಳೆ ಎಲ್ಲ ಸಾಲ ನಿಮ್ ತಲೆ ಮೇಲೆ ಹಾಕಿ ಮನೆಯಿಂದ ಆಚೆ ಹೋಗ್ಬಿಟ್ರೆ ಅದಕ್ಕೆಲ್ಲ ಯಾರು ಹೊಣೆ? ನೀವೇ ತಾನೇ. ಅದಕ್ಕೆ ಕಣ್ರಿ ನಿಮ್ಗೆ ಹೇಳ್ತಾ ಇರೋದು, ಮನೆ ಮುಂದೆ ಮಲ್ಲಿಗೆ ಬಳ್ಳಿಯನ್ನ ಬೆಳೆಸ್ಬೇಕೆ ವಿನಃ ಜಾಲಿಯ ಮರವನ್ನಲ್ಲ. ಈ ವಿಚಾರ ನನ್ನ ತಲೆಗಿದ್ದಿದ್ದಿಲ್ಲ. ಇದೀನಲ್ಲ, ನಿಮ್ಗೆ ಒಳ್ಳೊಳ್ಳೆ ಐಡಿಯಾ ಹೇಳ್ಕೊಡ್ತೀನಿ. ಅದಕ್ಕೆ ಹೇಳೋದಕ್ಕೆ ಹೆಂಡತಿ ಒಬ್ಬಳು ಮನೆಯಲ್ಲಿದ್ದರೆ ನನಗದು ಕೋಟಿ ರೂಪಾಯಿ. ನನ್ಗಿಂತ ಬೇರೆ ಆಸ್ತಿ ಬೇಕಾ ನಿಮ್ಗೆ? ಈಗ ಎಲ್ಲೋಗಿದ್ದಾರೆ ಅವರು? ತೋಟಕ್ಕೆ ಹೋಗಿದ್ದಾರೆ. ಬರ್ಲಿ, ಬಂದ ತಕ್ಷಣ ನಾನು ಕೇಳ್ತೀನಂತೆ. ನನ್ನ ತಲೆ ಹೊಡಿತಾ ಇದೆ, ಒಂದು ಕಪ್ ಕಾಫಿ ಮಾಡ್ಕೊಂಡ್ ಬಾ. ಕಾಫಿ ಏನ್ರಿ 24 ತಾಸು ಕಾಫಿ 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 ಟೀ ಟೀ ಟೀ? ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಹೋಗಿ ಮಾಡ್ಕೊಂಡ್ ಬಾ. ನಾನು ಕೇಳ ಪ್ರಶ್ನೆಗೆ ಉತ್ತರ ಕೊಟ್ಟು ಇಲ್ಲಿಂದ ಒಳಗಡೆ ಹೋಗ್ಬೇಕು. ಅದಕ್ಕೆಮ್ಮ, ಏನಪ್ಪ ಬೈದುನ? ಈ ಮನೆಗೆ ಒಡೆಯ ನಾನು ಅಥವಾ ನಿನ್ನ ಗಂಡನು? ಅಣ್ಣ, ನೀನೇನು ಮಾತಾಡಕೂಡ್ದು. ಹೇಳಮ್ಮ, ಈ ಮನೆಗೆ ನಾನು ಒಡೆಯನೋ ಅಥವಾ ನಿನ್ನ ಗಂಡ ಒಡೆಯನು? ಅಲ್ಲಪ್ಪ, ಈ ಮನೆಗೆ ನೀನೇ ದತ್ತಕನಾಗಿ ಬಂದ ಮೇಲೆ ನೀನೇ ಈ ಮನೆ ಒಡೆಯ. ನನ್ನವರು ಒಡೆಯರಾಗಲು ಅದು ಹೇಗಪ್ಪ ಸಾಧ್ಯ? ಹಾಗಾದ್ರೆ ಇವಳು ನನ್ನ ಹೆಂಡತಿ, ಅವಳಿಗೆ ಸಿಕ್ಕಾಗಿ ಮಾತಾಡ್ತಾ ಇದ್ದೀರಿ ಅಂತೆ ನಿಮಗೆ ಗೊತ್ತಾಗಲ್ವಾ? ಗೊತ್ತಿಲ್ದೇನಪ್ಪ, ಅವಳು ನನ್ನ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊತೇನೆ. ತಂಗಿ ಅಂತ ತಂಗಿ, ಮೇಲ್ಮಾಟಿಗೆ ತಂಗಿ, ಒಳಗಡೆ ಜ್ವಾಲಾಮುಖಿ, ಮುಸುಕಿನಲ್ಲಿ ಮೂಗು ಕೊಯ್ಯೋ ಮೋಸಗಾರ್ತಿ ಹೆಣ್ಣು ಕಡೆ ನೀನು. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಈ ರೀತಿ ಅಪವಾದ ಹೊರಿಸ್ತಾ ಇದೆಯಪ್ಪ. ತಪ್ಪು ಮಾಡ್ಲಿ ಮಾಡದೆ ಇರ್ಲಿ, ಇನ್ನು ಮೇಲಿಂದ ನನ್ನ ಹೆಂಡತಿ ಹೇಳದಂತೆ ನಡ್ಕೊಂಡು ಹೋಗೋದು ನಿಮ್ಮ ಧರ್ಮ. ಅವಳು ಹೇಳದಂತೆ ಕೇಳ್ಕೊಂಡು ಆದ್ರೆ ಬಿದ್ದರೆ ಬಿರಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಹೊರಟು ಹೋಗಬೇಕು. ಇಲ್ಲವಾದರೆ ಹೊರಟು ಹೋಗ್ಬೋದು. ಕೈಲಾಗದ ಗಂಡನ ಕೈ ಹಿಡಿದ ನೀನು ನಾನು ಹೇಳದಂತೆ ಕೇಳ್ಕೊಂಡು ಬಿದ್ದಿರ್ಲೇಬೇಕು. ಗಯತ್ರಿ, ನಿಜ ಹೇಳು. ಒಂದು ವೇಳೆ ನನ್ನ ಹೆಂಡತಿಯಿಂದ ನಿನಗೆ ಅನ್ಯಾಯವಾಗಿದ್ದರೆ ನಿನ್ನೆದುರಿನಲ್ಲಿ ಅವಳ ಕತ್ತು ಹಿಚಿಕಿ ಸಾಯಿಸುವೆ. ಶಾಂತ, ಸಹಸ್ರಿಗಳ ಮನನೋಯುವಂತೆ ಮಾತನಾಡಿದೆಯೇ? ನಿಮ್ಮ ಪಾದ ಸಾಕ್ಷಿಯಾಗಿಯೂ ಅವಳು ಮನಸ್ಸು ನೋಯುವಂತ ನಾನು ಯಾವ ಮಾತನ್ನು ಆಡಿಲ್ಲ. ಕೈ ಹಿಡಿದ ಮಡದಿಯ ಮೈಮೋಹಕ್ಕೆ ಒಳಗಾಗಿ ತುಂಬು ಗರ್ಭವತಿಯಾದ ನಿನ್ನ ಅತ್ತಿಗೆಯೊಂದಿಗೆ ನಿನ್ನಣ್ಣನನ್ನು ಹೊರಹಾಕಲು ಸಿದ್ಧನಾದೆಯೇನೋ? ಇಲ್ಲಪ್ಪ, ಇಲ್ಲ. ನಿನ್ನಂತ ಮನೆ ಮೂರ್ಖನ ಮನೆಯಲ್ಲಿ ಇಟ್ಟುಕೊಂಡು ನನ್ನ ಮನೆಯೆಲ್ಲ ಹಾಳು ಮಾಡ್ಕೋಬೇಕೆಂದೇನೋ? ನಾನು ಮನೆ ಮುರುಕನೆ. ಇಲ್ಲದೆ ಮತ್ತೇನು?
ಅಲ್ಲಪ್ಪ, ಈಗ ಸಕಲ ಆಸ್ತಿಯೆಲ್ಲ ನಿನ್ನ ಹೆಸರಿಗೆ ಬರೆಸಿಕೊಂಡು ನಾಳೆ ಸಾಲದ ಹೊರೆಯನ್ನು ನಮ್ಮ ತಲೆ ಮೇಲೆ ಹೊರಿಸಿ ಹೋಗಿಬಿಟ್ರೆ ನಾಳೆ ಹುಟ್ಟೋ ಮಕ್ಕಳ ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೊಡೋಂದೇನೋ ನಾವು. ರಾಜ, ನಿನ್ನ ಆಸ್ತಿಯನ್ನು ಅಪಹರಿಸಬೇಕೆನ್ನುವ ಹುಚ್ಚು ಆ ಶಿವನ ಆಣೆಯಾಗಿಯೂ ನನಗಿಲ್ಲ. ಆ ಈ ಸರಸ್ವತಿ ಆಶೀರ್ವಾದ ಹೊಂದಿದ್ದರೆ ನಿನ್ನ ಆಸ್ತಿಯ 10 ಪಟ್ಟ ಆಸ್ತಿಯನ್ನು ನಾನು ಕೂಡ ಗಳಿಸಬಹುದು. ನೀವು ಮೃಷ್ಟಾನ್ನ ಉಂಡು ನೋಟಿನ ಹಾಸಿಗೆ ಮೇಲೆ ಮಲಗಿದರೆ ನಾವು ಅರ ಹೊಟ್ಟೆ ಉಂಡು ಹರಕು ಚಾಪೆ ಎಲ್ಲಾದರೂ ಚಾಪೆ ಮೇಲಾದ್ರೂ ಮಲಗಿ ಗುಡಿ ಗುಂಡಾರದಲ್ಲಿ ಬಿದ್ದು ಸಾಯಿರಿ. ನಂಗೇನ್ರಿ ಸಂಬಂಧ? ನಿಜ ತಾಯಿ, ನಿನಗೇನು ಸಂಬಂಧವಿರುವುದೇನಿದ್ದರು ನಿಮ್ಮ ಹೆಂಡತಿಯ ಮೈ ಮೇಲಿರೋ ಒಡವೆಗಳು ನನ್ನ ಗಂಡನ ಆಸ್ತಿಗೆ ಸೇರಿದ್ದು. ಅವರೆಲ್ಲ ಬಿಚ್ಕೊಡ್ತಾಲೋಗ್ರೆ. ಬಂಗಾರದಂತ ಗಂಡನ ಜೊತೆಗಿರುವಾಗ ಆ ಹಾಳು ಬಂಗಾರವನ್ನು ತೆಗೆದುಕೊಂಡೇನು ಮಾಡುವೆ? ಕೊಟ್ಟು ಬಿಡು ಅವರಿಗೆ. ಕಾಳ ಸರ್ಪತ ಸೇರಿತು, ಹೆಣ್ಣು ಸರ್ಪ ಮನೆ ಮಾಡಿತು, ವಿಷಪೂರಿತ ಕಚ್ಚಿತು, ಬಾಳಿಗೆ ನಂಜೇರಿತು. ಬಿಡಿ, ಆ ಕೂಸು ಏನು ಮಾಡಿತ್ತು ನಿನಗೆ? ಕೂಸಂತೆ ಕೂಸು, ತಂದೆ ಅಂತೆ ಮಗ, ತಾಯಿ ಅಂತೆ ಮಗಳಲ್ವೇನ್ರೆ? ಈ ಅತ್ತಿಗೆ ಕೈ ತಂದು ನಿನಗೆ ಬೇಡವಾಯ್ತೆ. ಈ ಅತ್ತಿಗೆ ನಿನಗೆ ಬೇಡವಾದ್ಲೆ. ಈ ಅತ್ತಿಗೆ ಕೈ ತಂದು ನಿನಗೆ ವಿಷವಾಯ್ತೆ. ಮಾತಾಡು ಮೈದನ, ಮಾತು. ಅತ್ತಿಗೆಯ ಕೈ ತುತ್ತು ಬೇಕಾಗಿಲ್ಲ ಕಣೆ. ಈಗ ಮೋಹದ ಮಡದಿಯ ಮುತ್ತು ಬೇಕಾಗಿದೆ ನನ್ನ ಸಹೋದರ ರಾಜನಿಗೆ. ಮುತ್ತು ಕೊಡುವ ಹೆಂಡತಿ ಬಂದಳು ಅಂತ ತುತ್ತು ನೀಡಿದ ನಿನ್ನ ಅತ್ತಿಗೆಯನ್ನು ಮರೆಯುವಷ್ಟು ಹೀನನಾದಿಯನು. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳೇ ನಿಜವಲ್ಲೋ ಹರಿ. ಒಂದೇ ಬಳ್ಳಿಯ ಹೂಗಳಂತೆ ಅಣ್ಣ ತಮ್ಮಂದಿರಿಬ್ಬರು ಪ್ರೇಮ ವಿಶ್ವಾಸದಿಂದ ಇಷ್ಟು ದಿನಗಳ ಕಾಲ ಇಲ್ಲಿಗೆ ಮುಗಿಯಿತು. ಅಣ್ಣ ತಮ್ಮಂದಿರ ಋಣಾನುಬಂಧನ ಹರಿದು ಹೋಯಿತು ಕ್ಷೀರ ಸಾಗರ. ಮುಗಿಯಿತು ಇಲ್ಲಿಗೆ ಈ ಮನೆಯ ಪುಣ್ಯ, ಈ ಮನೆಯ ಪುಣ್ಯ. ಅಣ್ಣ ತಮ್ಮರ ಋಣಾನುಬಂಧನ, ಅಣ್ಣ ತಮ್ಮರ ಋಣಾನುಬಂಧನ ಹರಿದು ಹೋಯಿತೆ ಪ್ರೇಮ ಬಂಧನ, ಹರಿದು ಹೋಯಿತೆ ಪ್ರೇಮ ಬಂಧನ, ಅಣ್ಣ ತಮ್ಮರ ಋಣಾನುಬಂಧನ. ಮುಗಿಯಿತು ಈ ಮನೆಯ ಪುಣ್ಯ ತೀರಿತು, ಮುಗಿಯಿತು ಈ ಮನೆಯ ಪುಣ್ಯ ತೀರಿತು, ಹರಿದು ಹೋಯಿತೆ ಕ್ಷೀರ ಸಾಗರ, ಹರಿದು ಹೋಯಿತೆ ಕ್ಷೀರ ಸಾಗರ, ಮುರಿದು ಹೋಯಿತೆ ಬಾಳು ಗೋಪುರ. ಕಾಳ ಸರ್ಪತ ಸೇರಿತು, ಹೆಣ್ಣು ಸರ್ಪ ಮನೆ